ಅಲ್ಲಿ ಶರಣುಶಾಳ್ತಿಗಳ ಅರ್ಪಿಸ್ತಾ ಇವತ್ತು ಏನು ಈ ಕರ್ನಾಟಕ ಸರ್ಕಾರ ಏನು ತನ್ನ ಮತ ಬೇಟೆಗಾಗಿ ತನ್ನ ಪ್ರಾಧಿಕಾರಗಳನ್ನು ರಚನೆ ಮಾಡಿ ನಮ್ಮ ಭ್ರಾತೃತ್ವವನ್ನು ಇವತ್ತೇನು ಕೆಡಿಸುವಂತ ಕೆಲಸ ಮಾಡಿದೆ. ಇದು ಬಹಳ ದುರದೃಷ್ಟಕರ ಸಂಗತಿ ಅಂತ ಇಲ್ಲಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೆಲ್ಲ ಇಲ್ಲಿ ಮರಾಠಿಗರು ಕನ್ನಡಿಗರು ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಎಲ್ಲ ಕೂಡ್ತೀವಿ, ಬಾಂಧವ ತರ ಕೂಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗಾದಂಥ ಒಂದು ಪ್ರತ್ಯೇಕವಾದಂಥ ಪ್ರಾಧಿಕಾರ ರಚನೆ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಭ್ರಾತೃತ್ವ ಮಧ್ಯದಲ್ಲಿ ಇವರೇನಪ್ಪ ಇವತ್ತು ಹೊಡಿಕೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಗಳು ಇವತ್ತು ನಮ್ಮ ಮಾಡ್ತಕ್ಕಂಥ ವಾಗ್ಯವರು ಹೇಳಿದಂಗೆ ಇವತ್ತು 2A ಕಡಿಗರಿಯಲ್ಲಿ ನಾವು ಲಾಕ್ ಮಾಡೋಣ ಅಂತ ಒಂದು ದೊಡ್ಡ ರ್ಯಾಲಿಯನ್ನು ನಾವು ಹಾಕಿಕೊಂಡಿದ್ದೀವಿ. ಏನಾಗಿದೆ, ಲಕ್ಷಾಂತರ ಜನ ಏನಪ್ಪ ಮರಾಠಿಗರು ಬಂದು ಇವತ್ತು ರಸ್ತೆ ಮೇಲೆ ಇಳಿದು ಎಲ್ಲರೂ ನಮಗೆ 2A ಪ್ರಾಧಿಕಾರದಲ್ಲಿ ನಮಗೆ ಅಧಿಕಾರ ಕೊಡಿ ಅಂತ ಕರೆದಾಗ ಅವತ್ತು ನಾನು CM ಆದ 24 ತಾಸಲ್ಲಿ ನಿಮ್ಗೆ ಅಧಿಕಾರ ಕೊಡ್ತೀನಿ ಅಂತ ಯಡಿಯೂರಪ್ಪನವರು ಇವತ್ತು ಕೊಟ್ರ. ಈಗ ಬಸವಕಳ ಎಲೆಕ್ಷನ್ ಬಂದಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರಾಠಿಗರಿಗೆ ನೀವೇನಪ್ಪ ಅಂದ್ರೆ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇದೀರಿ, ಪ್ರಾಧಿಕಾರ ರಚನೆ ಮಾಡ್ತಾ ಇದೀರಿ, 50 ಕೋಟಿ 70 ಕೋಟಿ ಬಿಡುಗಡೆ ಮಾಡ್ತಾ ಇದೀರಿ. ನಾಚಿಕೆ ಆಗಬೇಕು ನಿಮ್ಗೆ. ಇವತ್ತು ಕನ್ನಡ ಬಾಂಧವರನ್ನ ನೀವೇನಪ್ಪ ಅಂದ್ರೆ ನಿಮ್ಮಂತ ಎಲ್ಲ ಹೋರಾಟಗಾರನಂತ ನಮ್ಮಂತ ಯುವ ಹೋರಾಟಗಾರರಿಗೆ ದಲ್ಲಾಳಿಗಳನ್ನು ಕರೆಯೋಕೆ ನಾಚಿಕೆ ಆಗಬೇಕು ನಿಮ್ಗೆ. ಎತ್ತಾಳವ್ರೆ, ನೀವು ಒಂದು ಸಂಘಟನೆಯಿಂದ ಬಂದವರು, ನೀವು ಸಂಘಟನೆಗೆ ನೀವು ಒಂದು ಕಾವಲುಗಾರರು, ನೀವು ಇಂಥ ಎಲ್ಲ ಮಾತಾಡ್ತಾರೆ ನಾಳೆ ದಿವಸ ನಿಜವಾಗ್ಲೂ ಕನ್ನಡಿಗರಿಗೆ ಮಾನ ಮರ್ಯಾದೆ ಇರ್ತದ? ನಿಮ್ಮ ಒಂದು ಶಾಸಕತ್ವಕ್ಕೆ ನೀವು ಬೆಲೆ ಇರ್ತದ? ನೀವು ನಿಮ್ಮ ಒಂದು ಮರ್ಯಾದೆ ಇಟ್ಕೊಂಡು ಈ ಕನ್ನಡಾಂಬೆಯ ಮರ್ಯಾದೆ ಇಟ್ಕೊಳ್ಳುವಂತ ಕೆಲಸ ಮಾಡಿ, ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತೀವಿ, ಆ ಹೋರಾಟಕ್ಕೆ ಬಲಿ ಆಗ್ತೀರಿ ನೀವು ಅನ್ನೋ ಮಾತನ್ನ ನಾನು ಇಲ್ಲಿ ಎಚ್ಚೆತ್ತುಗೊಳಿಸ್ತಂತ ಕೆಲಸ ಮಾಡ್ತೀನಿ. ಧನ್ಯವಾದ.